ನಾವು ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಓಮ್ನಿ ಯಾರ್ಯಾರಿದ್ದಾರೆ ನೋಡಿ. ಡ್ರೈವರ್ ಅಣ್ಣ ಸಂತು ಹಾಯ್ ಮಾಡಿ. ನಾ ಡ್ರೈವರ ಅಲ್ಲ, ಎಲ್ಲರನ್ನು ಸೇರಿ ಒಂದೇ ಸರಿ ಎತ್ತಾಕೋದು. ಅಷ್ಟೆಲ್ಲ ಹತ್ರ ಹೋಗಬೇಡಿ. ಹಾಂ, ವಿದ್ಯಾಲಯ 3ರ ವಿದ್ಯಾರ್ಥಿ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀನಿ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗ್ ಮಾಡೇ ಇಲ್ಲ. ಯಾಕೆಂದರೆ ಸಂಜೆ ಹಾಗೂ ಭರ್ಜರಿ ಬ್ಲಾಗ್ ಮಾಡಬೇಕು ನೋಡಿ. ಹಾಗಾಗಿ ಬೆಳಗ್ಗೆಯಿಂದ ತಗೊಬಿಟ್ರೆ ತುಂಬ ಲಾಂಗ್ ಆಗಿಬಿಡ್ತದೆಯಾ, ಹಾಗಾಗಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡಿಲ್ಲಾಗಿದೆ ಗೈಸ್. ಹಾಗೆ ಇವಾಗ ನಾವೆಲ್ಲರೂ ಕೂಡ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ, ಹೋದ ವರ್ಷನೂ ಕೂಡ ಹೋಗಿದ್ವಿ ಗೈಸ್, ಆಯಿತಾ. ಟೈಟ್ಲ್ ಹಾಕಿರ್ತೇನೆ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹಾಗಾಗಿ ಮತ್ತೆ ಸತಾಯಿಸುವಂಥ ಕೆಲಸ ಮಾಡೋದಿಲ್ಲ ಗೈಸ್ ನಾನು. ಹಾಗೆ ಇವಾಗ ನಾವೆಲ್ಲರೂ ಕೂಡ ಹೊಸಡ ಆಲಿಮನೆ ಹಬ್ಬಕ್ಕೆ ಹೋಗ್ತಿದ್ದೀವಿ, ಆಯಿತಾ. ನನಗಂತೂ ಆಲಿಮನೆ ಹಬ್ಬಕ್ಕೆ ಹೋಗೋದು ಅಂತ ತಕ್ಷಣವೇ ನೆನಪಾಗೋದು ಅಲ್ಲಿನ ಸಿಹಿ ತಿನಿಸುಗಳನ್ನು ತಿನ್ನೋದು ನೆನಪಾಗುತ್ತೆ ಗೈಸ್. ತುಂಬ ಅಂದರೆ ತುಂಬ ಇಷ್ಟ. ನಾನಿಂತು ಹುಟ್ಟಿದವಾಗಿಂದನೂ ಬೆಲ್ಲದ ಅಲ್ಲಿ ಅಂದರೆ ಬಾಳೆದಂಡಾಗಿರ್ಬೋದು, ತೊಡೆದೇವು, ಹಾಗೆ ರಾಗಿ ಮಣ್ಣೆ ಅಲ್ಲ ಸಾರಿ ಕಬ್ಬಿನ ಹಾಲಿನ ಮಣ್ಣೆ, ಈ ಥರದನ್ನೆಲ್ಲ ತಿಂದೇ ಇರಲಿಲ್ಲಾಗಿದೆ. ಹೋದ ವರ್ಷ ನಾವು ಆಲಿಮನೆ ಹಬ್ಬಕ್ಕೆ ಹೋದಾಗಲೇ ಫಸ್ಟ್ ಟೈಮ್ ಟೇಸ್ಟ್ ಮಾಡಿ ಫಿದಾಗಿಬಿಟ್ಟಿದ್ದೀನಿ ಗೈಸ್. ಹಾಗಾಗಿ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಅಂದರೆ ಅದೆಲ್ಲ ಅಪರೂಪಕ್ಕೆ ಸಿಗೋದಲ್ಲ, ಪ್ರತಿನಿತ್ಯ ನಾವು ಮಾಡ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಥರದ್ದೆಲ್ಲ ಇದ್ದವಾಗ ಮಾತ್ರ ಹೋಗಿ ಒಂದು ಎಂತೇಳಿ ಎಕ್ಸ್ಪೀರಿಯನ್ಸ್ ಮಾಡೋದಾಗಿರ್ಬೋದು, ಹಾಗೆ ತಿನ್ನೋದು ಈ ಥರದ್ದೆಲ್ಲ ಆಗೋದು ಗೈಸ್. ಹಾಗೆ ಮತ್ತೇನು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಹಾಗೆ ಗೈಸ್ ಬನ್ನಿ ಆಯಿತಾ, ಈ ವರ್ಷ ಹೇಗಿರುತ್ತೆ ಆಲಿಮನೆ ಹಬ್ಬ ಅಂತೆಲ್ಲನೂ ನೋಡೋಣ. ಶುರುವಾಗಿ ಶುರುವಾಗಿ 3-4 ದಿವಸ ಆಯಿತು. 25ಕ್ಕೆ ಲಾಸ್ಟ್ ಆಗಿದೆ ಗೈಸ್. ಹಾಗೆ ನಾನು ಈ ವ್ಲೋಗ್ ಹಾಕೋದ್ರಲ್ಲಿ ಹೊಸ ಆಲಿಮನೆ ಹಬ್ಬ ಮುಗ್ದೋಗಿರುತ್ತೆ ಅನ್ಕೊತೀನಿ. ಹಾಗೆ ಗೈಸ್ ಇನ್ನು ರೆಡಿಯಾಗಿದ್ದು. ಹಾಗೆ ಗೈಸ್ ನಾನು ಇದು ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈ ಡ್ರೆಸ್ ಬಂದು 2 ವರ್ಷದ ಹಿಂದೆ ತಗೊಂಡಿದ್ದು. ನನಗೆ 2-3 ವರ್ಷದ ಹಿಂದೆಯಿಂದನೂ ತಗೊಂಡಿರುವಂಥ ಡ್ರೆಸ್ ಎಲ್ಲ ಇವಾಗಲೂ ಕೂಡ ಫಿಟ್ ಆಗುತ್ತೆ. ಅಂದರೆ ನಾನು ಯಾವುದೇ ರೀತಿಯಾಗಿ ಚೇಂಜಸ್ ಆಗಿಲ್ಲ ನೋಡಿ, ಮೊದಲೇ ಹೇಗಿದ್ದೀನೋ ಹಾಗೆ ಇದ್ದೀನಿ ಗೈಸ್. ಹಾಗೆ ಮತ್ತು ಯಾರೆಲ್ಲ ಹೋಗ್ತಿದ್ದೀವಿ, ಮತ್ತು ಇವತ್ತು ಅಲ್ಲಿ ಆಲಿಮನೆ ಹಬ್ಬ ಹೆಂಗೆಲ್ಲ ಇರುತ್ತೆ ಅಂತ ನೋಡೋಣ ಗೈಸ್, ಆಯಿತಾ. ಮತ್ತು ಅಲ್ಲಿ ಏನಂತಂದರೆ ಒಂದು ವಿಶೇಷ ಅಂತಂದರೆ ಯಂತ್ರದ ಮೂಲಕ ಯಾವುದೇ ರೀತಿಯಲ್ಲಿ ಇರೋದಿಲ್ಲ, ಎಲ್ಲನೂ ಕೂಡ ನೈಸರ್ಗಿಕವಾಗಿ. ಅಂದರೆ ಮೊದಲ ಕಾಲದಲ್ಲೆಲ್ಲ ಎತ್ತನ್ನೆಲ್ಲ ಕಟ್ಟಿ ಕೋಣವನ್ನೆಲ್ಲ ಕಟ್ಟಿ ಕಬ್ಬನ್ನೆಲ್ಲ ಹೆಂಗೆ ತೆಗಿತಿದ್ರು ನೋಡಿ, ಅದೇ ಥಿಯರಿಯಲ್ಲೇ ಇರೋದು ಗೈಸ್. ಹಾಗಾಗಿ ಇದೊಂದು ನೋಡೋದಕ್ಕೆ ಒಂದು ಹೊಸ ಅನುಭವ ಥರನೇ ಇರುತ್ತೆ, ಇವಾಗಿನ ಕಾಲದವರಿಗೆ ಒಂದು ಮೆಸೇಜ್ ಥರನೂ ಇರುತ್ತೆ ಗೈಸ್. ಹಾಗೆ ಇನ್ನು ಹೋಗಲ್ವಾ ಯಾವ್ಯಾವ ರೀತಿಯೆಲ್ಲ ಇರುತ್ತೆ ಅಂತ ನೋಡೋಣ. ಹಾಗೆ ಎಲ್ಲರೂ ಕೂಡ ರೆಡಿಯಾಗಿ ಬರ್ತಾಯಿದ್ದಾರೆ, ನನಗೋಸ್ಕರ ಕಾಯ್ತಾಯಿದ್ದಾರೆ ಗೈಸ್. ಹಾಗಾಗಿ ಮತ್ತು ಸಮಯ ವ್ಯರ್ಥ ಮಾಡೋದು ಬೇಡ, ಇನ್ನೂ ಸುಮಾರಷ್ಟು ಸಮಯ ಎಲ್ಲ ಬೇಕು ನಮ್ಗೆ ಅಲ್ಲಿ ಹೋಗಿದ ಮೇಲೆ. ಹಾಗಾಗಿ ಬನ್ನಿ ಆಯ್ತಾ ಗೈಸು, ಹೋಗುವ. ನಾವು ಈ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಓಮ್ನಿ ಯಾರ್ಯಾರಿದ್ದಾರೆ ನೋಡಿ. ಡ್ರೈವರ್ ಅಣ್ಣ ಸಂತು ಹಾಯ್ ಮಾಡಿ. ನಾ ಡ್ರೈವರ ಕಡೆಗೆ ನಮ್ಮ ಭಟ್ರು, ರಶ್ಮಿ, ಅಮ್ಮ, ಅಚ್ಚಾರು ಮತ್ತು ಅಣ್ಣ, ಇಷ್ಟೇ ಜನ ನಾವು ಹೋಗ್ತೀವಿ. ಮತ್ತು ನಾನು ಅಣ್ಣ ಗೋಮಿನಿ. ನೋಡಿ ಫ್ರೆಂಡ್ಸ್, ನಾವು ಆಲಿಮನೆ ಹಬ್ಬಕ್ಕೆ ಬಂದಿದೆ ಇತ್ತು. ಹಾಗೆ ಗಾಡಿಯನ್ನು ನಿಲ್ಲಿಸು ಫಸ್ಟು ನಾವು ಇಲ್ಲಿ ಕಾಮಧೇನುವಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಗ್ರೂಪ್ ಮಾಡ್ತೀವಿ. ಹಾಂ ಕೊಡೆ ಕೊಡೆ ಬಂದಿದೆ. ಹೆಸರು ನೋಂದಣಿ ಎಲ್ಲ ಮಾಡಿಸಿದಾಯಿತು. ಹಾಗೆ ನಾವು ಈಗ ಇಲ್ಲಿ ಗೋಶಾಲೆ ಹತ್ರ ಬಂದ್ವಿ.
ಭಟ್ರಿಗೆ ಹೆಂಗ ಅನಿಸ್ತದೆ? ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದರೆ. ಇನ್ನು ಏನು ನೋಡ್ಲಿಲ್ಲಲ್ವಾ? ಅಲ್ಲ, ಎಲ್ಲರನ್ನು ಸೇರಿ ಒಂದೇ ಸರಿ ಎತ್ತಾಕೋದು. ಅಷ್ಟೆಲ್ಲ ಹತ್ರ ಹೋಗಬೇಡಿ. ಹೌದು, ಇಲ್ಲೆಲ್ಲ ರಾಶಿ ಇತ್ತು. ಇದು ಭಯಂಕರದೆ, ಎಲ್ಲಿಂದನೇ ಹಿಂಗೆ ಹಿಂಗೆ ಮಾಡ್ತದೆ. ಕೊಂಬ ನೋಡಿ ಸ್ನೇಹಿತರೆ. ಅವ್ರಿಗೆ ದಿನಾನು ಜನ ಬಂದು ರೂಢಿ. ಹಾ ಅಲ್ಲ, ಹೋಗಿ ಬನ್ನಿ ಕುಡಿ. ಅಲ್ಲೂ ಅದೇ ನೋಡಿ ವೆಂಕಟಪ್ಪಣ್ಣ, ಆ ಕಡೆಗೆ. ಈ ಕಡೆಗಿರೋದು ಎಲ್ಲದೂ ಅಷ್ಟೇ, ಅಂದ್ರೆ ಹಿಂಗೆ ಸ್ವಲ್ಪ ಕಾಲು ಇಲ್ಲ. ಪೈನ ಕೊಟ್ರೆ ಗೈಸ್, ಇಲ್ಲಿ ಗೋವಿಗೆಲ್ಲ ಕೊಡೋದಿಕ್ಕೆ ಆಹಾರವನ್ನು ಕೊಡ್ತಾರೆ. ಹಾಗೆ ತಗೊಳ್ಳೋದಿಕ್ಕೆ ಬಂದೆ ನಾನು. ಅದೇ ಓ ಅಲ್ಲಿ ಇದೊಂದು ರೋಡಲ್ಲಿ ಬರೋದು. ಇಲ್ಲಿ ಎಲ್ಲ ಕಬ್ಬಿನ ಇಲ್ಲಿ ನೋಡಿ ಬೆಲ್ಲ ಮತ್ತೆ ಬೆಲ್ಲದ ಉತ್ಪನ್ನಗಳೆಲ್ಲ ಸಿಗುತ್ತೆ. ಹಾಗೆ ನಾವು ಕೂಡ ತಗೊಂಡೆ. ಎಂಥದ್ದು? ಹಾಂ ಹಾಂ, ಹೌದೌದು. ಗಟ್ಟಿ ಬೆಲ್ ಚಲೋ ತಗೊಂಡಿರ ಗಟ್ಟಿ ಬೆಲ್ ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಒಂದೆರಡು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ಪ್ರಾರಂಭವಾಗ್ತಾ ಇದೆ. ಮೊದಲು ಕೊಂಕಣ ಎಜುಕೇಶನ್ ಟ್ರಸ್ಟ್ ಶಾಲೆಯ ಇದು ಹರಮಿಯದೆ. ಇದು ಮೇಲೂ ಬಿಡಿ, ಹತ್ರ ಬೇಡಿ ಅಂದೆ. ಅದು ಹೊರೋದು. ಹೌದು, ಬಿಡು. ನಮ್ಮ ತಪ್ಪಲೆ ತಗೊಂಡು ಕೇಳು, ತಪ್ಪಲೆಯ ತಪ್ಪನಲ್ಲಿ ತಗೊಂಡು ಮಾಡೋಣ. ಪಾಪ
ನೀರಗಳನ್ನು ನೀರಿಸುವಂತ ಕೊಳ್ಳಲ್ಲಿ ಎಲ್ಲದನ್ನು ನೀರು ನೋಡಿದ್ಯಾ ಅದು ಮೊಡ್ಡಲ್ಲ ನೀರು ಅದಕ್ಕೆ ಹೊಟ್ಟೆ ಸಾಕಿ ಆಗುದಿಲ್ಲ ದಿನದಿನ ಪೂಜೆಯ ಮಾಡೋಣ ಕರುಣಾಮಯನ ಕೃಪಾ ಕಟಾಕ್ಷತೆಯ ಪಡೆಯೋಣ ಶ್ರೀ ಗಣೇಶನ ಶರಣ ಕಮಲದ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬೂದೆಯ ಸಿದ್ಧಿಯ ಕೊಡುಗೆ ಎಲ್ಲ ಭಜನೆಯ ಮಾಡೋಣ ಯೋಗವ ಭೋಗನ
ವಿಘ್ನೇಶ್ ಕೂರ್ಸೆ ಲೋಹ ತರಂಗ ಪ್ರಗತಿ ವಿದ್ಯಾಲಯ 3 ವಿದ್ಯಾರ್ಥಿ.